ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೃಷ್ಣ ಭೈರೇಗೌಡ ಮಾತನಾಡಿದ್ದಾರೆ. ದೇಶದ ಇತಿಹಾಸದಲ್ಲಿ ದೊಡ್ಡ ಲೈಂಗಿಕ ಹಗರಣ ನಡೆದಿದೆ. ಬೆಂಗಳೂರಲ್ಲಿ ಸಚಿವ ಕೃಷ್ಣ ಭೈರೇಗೌಡ ಅವರು ಮಾತಾಡಿದ್ದಾರೆ, ವಾಗ್ದಾಳಿ ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಷ್ಟು ಮಹಿಳೆಯರ ತಾಳಿ ಕಿತ್ತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಮೊಮ್ಮಗನ ಕೃತ್ಯದ ಬಗ್ಗೆ ದೇವೇಗೌಡರು ಉತ್ತರ ಕೊಡಬೇಕು. ನೂರಾರು ಹೆಣ್ಮಕ್ಕಳ ಮೇಲಿನ ದೌರ್ಜನ್ಯ ಖಂಡನೀಯ. ಮೊಮ್ಮಗ ಇಷ್ಟೆಲ್ಲ ಮಾಡ್ತಾ ಇದ್ರು ಗೌಡರಿಗೆ ಗೊತ್ತೇ ಇಲ್ವಾ ಅಂತ ಬೆಂಗಳೂರಲ್ಲಿ ಸಚಿವ ಕೃಷ್ಣ ಭೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಎಷ್ಟು ಮಹಿಳೆಯರ ತಾಳಿಯನ್ನ ಕಿತ್ಕೊಂಡಿದ್ದಾನೆ ಉತ್ತರ ಕೊಡಬೇಕು ನರೇಂದ್ರ ಮೋದಿ ಅವರು ಇವತ್ತು ಕರ್ನಾಟಕದಲ್ಲಿ. ಹಾಗೂ ಅಂತಹ ತಿಂದ ಮನೆಗೆ, ಊಟ ಕೊಟ್ಟ ಮನೆಗೆ, ಉಂಡ ಮನೆಗೆ ಕನ್ನ ಹಾಕಿದಾರಲ್ಲ ಬಿಜೆಪಿಯವರ ಸ್ನೇಹಿತರಾದಂಥ ಜನತಾದಳದವರು, ಅವರ ಕುಟುಂಬದವರು. ಇದರ ಬಗ್ಗೆ ನರೇಂದ್ರ ಮೋದಿಯವರೇ ನೀವೇನು ಹೇಳ್ತೀರಾ? ಇದೇನಾ ನಿಮಗೆ ಧರ್ಮ ಹೇಳ್ಕೊಟ್ಟಿರೋದು? ಮಹಿಳೆಯರ ಅತ್ಯಾಚಾರ ಮಾಡಿ, ಮಹಿಳೆಯರ ಮಾಂಗಲ್ಯವನ್ನು ಕಿತ್ತುಕೊಳ್ಳಿ, ಸಂಸಾರಗಳನ್ನು ಬೀದಿಗೆ ತಗೊಂಡು ಬನ್ನಿ, ಅವರನ್ನು ಅವಮಾನ ಮಾಡಿ, ಮಹಿಳೆಯರನ್ನು ವಿವಸ್ತ್ರಗೊಳಿಸಿ ವಸ್ತ್ರಾಪರಣ ಮಾಡುವಂಥದ್ದೇನ? ಅದಕ್ಕೇನ ನೀವು JDS ಅವ್ರ ಜೊತೆಗೆ ಕೈ ಜೋಡಿಸಿರೋದು? ಹಾಗಾಗಿ ಇದರಲ್ಲಿ ಸಮವಾದಂಥ ಪಾಲು ನರೇಂದ್ರ ಮೋದಿಯವರ ಹತ್ರನೇ ಬಂದು ನಿಲ್ಲುತ್ತೆ. ಮಾನ್ಯ ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕು. ಈ ಅತ್ಯಾಚಾರವನ್ನು ಇಲ್ಲಿವರೆಗೂ ಕೂಡ ಒಂದು ಮಾತು ಕೂಡ ಖಂಡಿಸದೆ BJPಯವರು ಕೂಡ ಇದನ್ನು ಮುಚ್ಚಿ ಹಾಕುವಂಥ ಕೆಲಸ ಮಾಡಿ ಕರ್ನಾಟಕದ ಇಡೀ ಮಹಿಳೆಯರಿಗೆ ಅವಮಾನವನ್ನು ಮಾಡಿರೋದಷ್ಟೇ ಅಲ್ಲ, ಈ ಅತ್ಯಾಚಾರದಲ್ಲಿ ಅವರೂ ಕೂಡ ಅಬೆಟರ್ಸ್, ಭಾಗಿಗಳಾಗಿದ್ದಾರೆ. ಹಾಗಾಗಿ ನಾಚಿಕೆ ಆಗಬೇಕು BJP ಮತ್ತು JDSನವರಿಗೆ. ಇಂಥ ಒಂದು ಹಗರಣದ ಬಗ್ಗೆ ಒಂದು ಮಾತು ಕೂಡ ಮಾತಾಡದೆ, ಒಂದು ಮಾತನ್ನು ಖಂಡಿಸುವ ಧೈರ್ಯ ಇಲ್ಲ ಅವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.